ಏ ಪ್ರವೀಣ ಸಾವ್ಕಾರ ಬಾರಯ್ಯ. ಏನ್ ಮಗ ಎಷ್ಟ್ ದಿನ ಆಯ್ತು ನಿಮ್ನೆಲ್ಲ ನೋಡಿ. ಓ ಬಾರಯ್ಯ ಸಾವ್ಕಾರ. ಏನು ಜಮೀನ್ದಾರ ಆಗಿದ್ಕೊಂಡು ನೀನು ನಮ್ನೆಲ್ಲ ಮರ್ತ್ಬಿಟ್ಟು ಊರ್ಬಿಟ್ಟೆ ಹೊಂಟೋಗ್ಬಿಟ್ಟ ಏನ್ ಮಗ? ಓ ಅಣ್ಣ ಫುಲ್ ಸ್ಟ್ಯಾಂಡರ್ಡ್ ಕಾಣೋ. ಮರ್ತ್ಬಿಟ್ಟವ್ರೆ. ಅಯ್ಯೋ ಯಾವ ಸಿಟಿ ಜೀವನ ಬಾ ಮಗ. ಆ ಮ್ಯಾನೇಜರ್ ಮಾತು ಕಂದೆ ಎಲ್ಲ ಕೇಳ್ಕೊಡು 10,000 ರೂಪಾಯಿಗೆ ನೆಮ್ಮದಿಯಾಗಿ ಹಳ್ಳಿಲೇ ಇರ್ಬೋದಾಯ್ತು. ಹೆಂಗೋ ಜಮೀನಲ್ಲಿ ನೀರು ಗೀರು ಕರೆಂಟ್ ಇದ್ದಿದ್ರೆ ಆರಾಮಾಗಿ ನನ್ನ ಲೈಫ್ ಸೆಟ್ಲ್ ಆಗ್ಬಿಡುದು. ಇನ್ ಸ್ವಲ್ಪ ದಿನ ತಡಿ ಮಗ. ಮೇಕೆದಾಟು ಯೋಜನೆ ಅನ್ನೋದೊಂದಾದ್ರೆ ನಮ್ಮಂತವ್ರು ನಿಮ್ಮಂತವ್ರ ಕಷ್ಟ ಎಲ್ಲ ಬಗೆಹರಿತದೆ ಏನ್ ಮಗ? ಓ ಅಣ್ಣ, ರೈತರ ಮಕ್ಳು ಅವಾಗ ಹಳ್ಳಿ ಬಿಟ್ಟು ಸಿಟಿಗೆ ಹೋಗೋದು ತಪ್ತದೆ. ಏನ್ ಮೇಕೆದಾಟು ಯೋಜನೆನ? ಯಾವ ಮೇಕೆದಾಟು? ಏನ್ ಹೇಳ್ತಾ ಇದೀಯ ಮಗ? ಮೇಕೆದಾಟು ಯೋಜನೆ ಬಗ್ಗೆ ಗೊತ್ತಿಲ್ವಾ ಮಗ? ಈ ಮೇಕೆದಾಟು ಯೋಜನೆ ಅನ್ನೋದು ಕಾವೇರಿ ನದಿಗೆ ಅಡ್ಲಾಗಿ ಕಟ್ತಾರಂತ ಒಂದು ಬೃಹತ್ ಯೋಜನೆ. ಇದು ನಮ್ಮ ತಮಿಳುನಾಡಿಗೆ ಹೋಗುವಂತ ನೀರನ್ನ ಅದನ್ನ ಬಳಕೆ ಮಾಡ್ಕೊಳ್ಳೋ ಉದ್ದೇಶಕ್ಕೋಸ್ಕರ ಕಟ್ತಾರೋ ಒಂದು ಬೃಹತ್ ಯೋಜನೆ ಇದಾಗಿರುತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ ಸುತ್ತಮುತ್ತ ಪ್ರದೇಶಕ್ಕೆ ನೀರಾವರಿ ಒದಗಿಸಿದಂಗೂ ಆಗುತ್ತೆ. ಈ ಯೋಜನೆ ಎಷ್ಟು ದೊಡ್ಡದು ಅಂದ್ರೆ ನಮ್ಮ KRS ಡ್ಯಾಮ್ ಇದೆಯಲ್ಲ ಅದ್ರದ್ದು ಸಾಮರ್ಥ್ಯ, ನೀರಿನ ಸಂಗ್ರಹಣಾ ಸಾಮರ್ಥ್ಯ ಏನಿದೆಯೋ ಅದಕ್ಕಿಂತ ಅತಿ ಹೆಚ್ಚವಾಗಿ ಇರೋದ್ರಿಂದ ಅಲ್ಲಿನ ನೀರಾವರಿ ಸಮಸ್ಯೆನೂ ಸಹ ಬಗೆಹರಿಯುತ್ತೆ. ಈ ಯೋಜನೆಯಿಂದ 400 ಮೆಗಾವಾಟ್ ವಿದ್ಯುತ್ ಉತ್ಪಾದನೆ ಆಗುತ್ತೆ. ಇದು ಕರ್ನಾಟಕದ ಯುದ್ಧ ಸಮಸ್ಯೆಯನ್ನು ಬಗೆಹರಿಸುತ್ತೆ. ಅಷ್ಟೇ ಅಲ್ಲ ಅಣ್ಣ, ಒಂದ್ ಮರ ಕಡ್ರಿ ಅದ್ರ ಬದಲಾಗಿ ಗಿಡ ನೆಡ್ತಾರಣ್ಣ. ಅಣ್ಣ, ಈ ಯೋಜನೆಯಿಂದ ಸುತ್ತಮುತ್ತ ಪ್ರದೇಶಗಳಲ್ಲಿ ಅಂತರ್ಜಲ ಮಟ್ಟ ಹೆಚ್ಚುತ್ತೆ. ಕುಡಿಯೋ ನೀರಿನ ಸಮಸ್ಯೆಯನ್ನು ಬಗೆಹರಿಸುತ್ತೆ ಅಣ್ಣ. ಜೊತೆಗೆ ಇದು ಮುಂದಿನ 50 ವರ್ಷ ಬೆಂಗಳೂರಿಗೆ ಯಾವ್ದೇ ರೀತಿ ಕುಡಿಯೋ ನೀರು ಸಮಸ್ಯೆ ಬರ್ದೇ ಇರೋ ತರ ಯೋಜನೆ ಮಾಡಿ ರೂಪಿಸ್ತಾರ ಒಂದು ಬೃಹತ್ ಯೋಜನೆ ಇದಾಗಿದೆ. ಅಷ್ಟೇ ಅಲ್ಲ ಅಣ್ಣ, ಇದರಿಂದ ಮೀನುಗಾರಿಕೆ ಬೆಳೆಯುತ್ತೆ, ಪ್ರವಾಸೋದ್ಯಮ ಬೆಳೆಯುತ್ತೆ, ಸಾವಿರ ಜನ ನಿರುದ್ಯೋಗಿಗಳಿಗೆ ಕೆಲಸ ಸಿಗುತ್ತಣ್ಣ. ನಾನು ಕಾಲೇಜ್ ಮೇಲೆ ಸೇರ್ಕೊಳ್ಳೋಣ ಕೆಲಸಕ್ಕೆ. ಏನೋ ಮೇಕೆದಾಟು ಯೋಜನೆ ಅಂದ್ರೆ ಇಷ್ಟೊಂದೆಲ್ಲ ಆಯ್ತಾ? ನೀವ್ ಹೇಳ್ದಂಗೆ ಏನಾರು ಆಗ್ಬಿಟ್ರೆ ನಾನು ಸಿಟಿಗೆ ಬಾಯ್ ಹೇಳ್ಬಿಟ್ಟು ಹಳ್ಳಿಗೆ ಬಂದ್ಬಿಟ್ಟು ಆರಾಮಾಗಿ ಬದುಕ್ಬೋದಪ್ಪ. ನಾನು ಜಮೀನ್ದಾರು ಅಂದ್ಬಿಟ್ಟು ಕಾಲ್ ಮೇಲೆ ಕಾಲ್ ಹಾಕೊಂಡು ಆರಾಮಾಗಿ ಜೀವನ ಮಾಡ್ಬೋದು. ನಮ್ಮ ನೀರು, ನಮ್ಮ ಹಕ್ಕು.